ತರ ನಾವೀಗ ಮಾರ್ಕೆಟ್ ಡೊಮೆಸ್ಟಿಕ್ ಪ್ಲಸ್ ಇಂಟರ್ನ್ಯಾಷನಲ್ ಅಂದ್ರೆ ಫಾರೆಕ್ಸ್ ಪ್ಲಸ್ ನಮ್ಮ ಇಂಡಿಯನ್ ಮಾರ್ಕೆಟ್ ಯಾವ ತರ ಇರಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ನಾಳೆಗೆ ಯಾವ ತರ ಇರಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋದು. ನಾವೀಗ ಇರೋದು ನಿಫ್ಟಿ 50 75 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಹೋಗುವ. ನೋಡಿ ಹೇಗೆ ಇದೇ ಮಾರ್ಕೆಟ್ ಅಂತಂದ್ರೆ ಈಗ ಮತ್ತು ಸಹ ಎಡ್ಜ್ ಮೇಲೆನೆ ಇದೆ. ಓಕೆ, ಎಡ್ಜ್ ಅಂತಂದ್ರೆ ಏನು? ಈ ಎಕ್ಸ್ ಗೆ ಟಚ್ ಮಾಡಿದೆ ಬಟ್ ಮೇಲೆ ಹೋಗಿಲ್ಲ. ಸೊ ಈ ಎಡ್ಜ್ ಈ ಎಕ್ಸ್ ಕ್ರಾಸ್ ಆದ್ರೆ ಮತ್ತೆ ನಮಗೆ ನೆಕ್ಸ್ಟ್ ಈ ಎಕ್ಸ್ ಗೆ ಬೆಂಚ್ ಮಾರ್ಕ್ ಆಗುತ್ತೆ, ಅಂದ್ರೆ ನಮಗೆ ರೆಸಿಸ್ಟೆನ್ಸ್ ಬರುತ್ತೆ. ಓಕೆ, ಸೊ ಈಗ ಎಕ್ಸಾಕ್ಟ್ಲಿ ಈ ಎಕ್ಸ್ ಕೆಳಗಡೆ ಕ್ಲೋಸ್ ಆಗಿದೆ, ಬ್ರೀಚ್ ಆಗಿದೆ, ಬಟ್ ಮತ್ತೆ ಕೆಳಗಡೆ ಬಂದು ಕ್ಲೋಸ್ ಆಗಿದೆ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ. ಅದಕ್ಕಾಗಿ ಇನ್ನೂ ಸಹ ಡಿಸಿಸಿವ್ ಅಂದ್ರೆ ಯಾವುದೇ ಒಂದು ಡಿಸಿಷನ್ ಮಾಡಕ್ಕೆ ಆಗೋದಿಲ್ಲ, ಅಪ್ಸೈಡ್ ಮೂವ್ಮೆಂಟ್ ಹೋಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಇದನ್ನ ನೀವು ಕನ್ಸಿಡರ್ ಮಾಡಿದ್ರೆ ಎ ಅಂತ ಕನ್ಸಿಡರ್ ಮಾಡಿದ್ರೆ 10 ಕ್ಯಾಂಡಲ್ಸ್ ಇದೆ, ಮತ್ತೆ ಬಿ ಅಂತ ಕನ್ಸಿಡರ್ ಮಾಡಿದ್ರೆ ಇದು 13 ಕ್ಯಾಂಡಲ್ ಆಗುತ್ತೆ. ಓಕೆ, ಸೊ 10 ಕ್ಯಾಂಡಲ್ ಅಂತಂದ್ರೆ ಅಟ್ ಲೀಸ್ಟ್ ನಿಮಗೆ ನಾಳೆಗೆ ಮಾರ್ಕೆಟ್ ಈ ಕ್ಯಾಂಡಲ್ ಕೆಳಗಡೆ. ಓಕೆ, ಸೊ ಇದನ್ನ ನಾವು ಎ ಅಂತ ರೀಡ್ ಮಾಡೋಣ. ಇದನ್ನ ಬ್ರೀಚ್ ಆಗಿದೆ ಬಟ್ ಎಡ್ಜ್ ಅಲ್ಲಿ ಇದೆ. ಓಕೆ, ಸೊ ಇದನ್ನ ಎ ಇದನ್ನ ಬಿ ಅಂತ ಕನ್ಸಿಡರ್ ಮಾಡಿ ಸಿ ಗೆ ಮತ್ತೆ ಕೆಳಗಡೆ ಬರುತ್ತಂತ ಇದು ಒಂದು ಸ್ಟಡಿ. ಓಕೆ, ಇನ್ನೊಂದು ಸ್ಟಡಿನ ಏನ್ ಮಾಡೋಣ, ಈ ಜಡ್ ನ ಇಲ್ಲಿಗೆ ಕ್ಲೋಸ್ ಮಾಡಿಬಿಡುವ. ಓಕೆ, ಜಡ್ ನ ಇಲ್ಲಿಗೆ ಕ್ಲೋಸ್ ಮಾಡಿ ಇದು 0, ಇದು 1, 2, 3, 4 ಲೀಡಿಂಗ್ ಡಯಾಗ್ನಲ್ ಅಂತ ಥಿಂಕ್ ಮಾಡೋಣ. ಓಕೆ, ಸೊ ಇದು ನಿಮಗೆ ಇದನ್ನ ನೋಡಿ. ಸೊ ನಿಮಗೆ ವೇವ್ 3 ಓಕೆ, ಇದನ್ನ ಲೀಡಿಂಗ್ ಡಯಾಗ್ನಲ್ ಅಂತ ಕನ್ಸಿಡರ್ ಮಾಡಿ 3 ಇಲ್ಲಿಗೆ ಬಂದು 4 ಇಲ್ಲಿಗೆ ಮುಗಿಸಿ 5th ವೇವ್ ಮೇಲ್ಗಡೆ ಹೋಗ್ತಾ ಇದೆ ಅಂತ ಥಿಂಕ್ ಮಾಡೋಣ. ಇದನ್ನ ಲೀಡಿಂಗ್ ಡಯಾಗ್ನಲ್ ಅಂತ ಕನ್ಸಿಡರ್ ಮಾಡಿದ್ರೆ ಸೊ ಇದು ನಿಮಗೆ ನಾಳೆಗೆ ಬ್ರೇಕ್ ಆಗುತ್ತೆ, ಸಿಂಪಲ್ ಫ್ಲಾಟ್ ಓಪನ್ ಆಗುತ್ತೆ. ಬಟ್ ನಿಮಗೆ ಈ ಝೋನ್ ಏನಿದೆಯಲ್ಲ ಈ ಝೋನ್ ನ ಮೀರಿ ಮೇಲ್ಗಡೆ ಹೋಗ್ಬೇಕು. ಈ ಝೋನ್ ತುಂಬಾ ಇಂಪಾರ್ಟೆಂಟ್, ಏನ್ ಮಾರ್ಕ್ ಮಾಡಿರೋ ಝೋನ್ ಇದೆಯಲ್ವ ಇದು ತುಂಬಾ ಇಂಪಾರ್ಟೆಂಟ್. ಸೊ 5th ನಿಮಗೆ 127% ಅಥವಾ ಆಲ್ರೆಡಿ ಹೋಗಿ ಆಗಿದೆ ಈಗ. ಸೊ 161% ಹೋಗುತ್ತಾ ಇಲ್ಲ ಅನ್ನೋದನ್ನ ನೋಡ್ಬೇಕು ನೀವು. ಆತರ ಇಲಿಟ್ ವೇವ್ ಪ್ರಕಾರ ನೋಡ್ಲಿಕ್ಕೆ ಹೋದ್ರೆ ಇದು ವೇವ್ ಕಂಪ್ಲೀಟ್ ಆಗಿದೆ, ಇಲ್ಲಿಗೆ ನಿಮ್ಗೆ 127% ವೇವ್ ಕಂಪ್ಲೀಟ್ ಆಗಿದೆ. ಓಕೆ, 1 2 3 4 1 2 3. ಓಕೆ, ಆಮೇಲೆ ನಿಮ್ಗೆ ಏನು ಆಗಿರುತ್ತೆ ನೋಡಿ, ಏದಲ್ಲಿ ನಿಮ್ಗೆ 3 ಮೂವ್ಸ್ ಇದೆ, 3 ಇದು 5 ಮೂವ್ಸ್ ಆಗ್ತಾ ಇದೆ. ಓಕೆ ಓಕೆ, ಸೊ ಈ 2 ಆಪ್ಷನ್ಸ್ ನೀವು ಓಪನ್ ಆಗಿ ಇಟ್ಕೋಬೇಕಾಗತ್ತೆ ಈಗ. ಓಕೆ, ಸೊ ಒಂದು ಇದು ಎ ಆದ್ರೆ ಇದು ಬಿ ಆಗಿ ಕೆಳಗಡೆ ಸಿ ಬರುತ್ತೆ ನಾಳೆಗೆ. ಇಲ್ಲ 1 2 3 4 5 ಅಂದ್ರೆ ನಿಮ್ಗೆ ಇನ್ನೂ ಒಂದ್ ಸ್ವಲ್ಪ ಮೇಲ್ಗಡೆ ಹೋಗಿ ಮತ್ತೆ ನಿಮ್ಗೆ ವೇವ್ 2 ಕಂಪ್ಲೀಟ್ ಆಗಿ ಮತ್ತೆ ಬೂಸ್ಟ್ ಆಗ್ಬಹುದು. ಓಕೆ, ಸೊ ಯಾಗೆ ಡೇ ಅಡ್ವಾನ್ಸ್ ಆಗ್ತಾ ಇದೆ, ಮಾರ್ಕೆಟ್ ಅಪ್ಸೈಡ್ ಮೂವ್ ತೋರಿಸ್ತಾ ಇದ್ರೆ ಈ 38% ರೀಚ್ ಆಗೋ ಪಾಸಿಬಿಲಿಟೀಸ್ ತೀರಾ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ ಅಂತ ಹೇಳ್ತೇನೆ ಕೇಳಿ. ಒಂದು, ನಮಗೆ ಟೈಮ್ ಓದಿರೋದು ಓನ್ಲಿ ನಾಳೆ ಒಂದೇ ದಿವಸ, ಶುಕ್ರವಾರ. ಓಕೆ, ಶನಿವಾರ ಆಫ್ ಡೇ, ಶನಿವಾರ ಹಾಲಿಡೇ, ಸಂಡೇ ಬಜೆಟ್. ಓಕೆ, ಸೊ ಬಜೆಟ್ ದಿವಸ ತುಂಬಾ ವಾಲಟಿಲಿಟಿ ಇರುತ್ತೆ, ಬಟ್ ಒಂದು ರೇಂಜ್ ಅಲ್ಲಿ ಇರುತ್ತೆ. ನನಗನ್ಸುತ್ತೆ ಇನ್ನು
ಈ 24,500 ಬರೋದು ಸ್ವಲ್ಪ ಟಫ್ ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಸೊ ಈಗ ಮಾರ್ಕೆಟು ಒಂದು ರೇಂಜ್ ಬೌಂಡ್ ಅಲ್ಲಿ ಇರುತ್ತೆ. ಈಗ ಇದು ಒಂದು ಮೇಲೆ ಹೋಗುತ್ತೆ, ಇನ್ನೊಂದು ಸ್ವಲ್ಪ ನಿಮಗೆ 261% ಹೋಗ್ಬೋದು, ನಾ ಇಲ್ಲ ಅಂತ ಹೇಳಲ್ಲ. ಓಕೆ, ಯಾಕೆಂದ್ರೆ ಇದು ಒಂದು ವೇಳೆ ನಿಮ್ಗೆ ಲೀಡಿಂಗ್ ಡಯಾಗ್ನಲ್ ಆಗಿದ್ರೆ ಇದು 5 ನಿಮಗೆ ಎಕ್ಸ್ಟೆನ್ಷನ್ ಇರುತ್ತೆ, 161 ಹೋಗ್ಬೋದು, 261 ವರೆಗೆ ಹೋಗ್ಬೋದು. ಇಲ್ಲಿಗೆ ಹೋಗಿ ಮತ್ತೆ ನಿಮಗೆ ಕೆಳಗೆ ಬರುತ್ತೆ, ವೇವ್ 2 ಫಾರ್ಮ್ ಆಗುತ್ತೆ. ಸೊ ವೇವ್ 2 ಫಾರ್ಮ್ ಆಗಿ ನಿಮಗೆ ಬಜೆಟ್ದು ಗೋಸ್ಕರ ಮಾರ್ಕೆಟ್ ವೇಟ್ ಮಾಡುತ್ತೆ. ಓಕೆ, ಸೊ ಏನಾದ್ರೂ ಪಾಸಿಟಿವ್ ನ್ಯೂಸ್ ಇದ್ರೆ ಸಡನ್ ಆಗಿ ಮೇಲ್ಗಡೆ ಹೋಗುತ್ತೆ, ಇಲ್ಲ ಅಂತಂದ್ರೆ ಇದು ಎ ಇದು ಬಿ ಆಗಿ ನಿಮಗೆ ಸಡನ್ ಆಗಿ ಮತ್ತೆ ಬಜೆಟ್ ದಿವಸ ಇಲ್ಲ ಬಜೆಟ್ ಆದ ನಂತರ 38% ಟಚ್ ಮಾಡಬಹುದು. ಓಕೆ, ಸೊ ಬಜೆಟ್ ಚೆನ್ನಾಗಿದ್ರೆ ಅಪ್ ಸೈಡ್ ಮೂವ್, ಡೌನ್ ಸೈಡ್ ಅಂದ್ರೆ ಚೆನ್ನಾಗಿ ಬಜೆಟ್ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಮಾರ್ಕೆಟ್ಗೆ ಅವಾಗ 38.2% ಟಚ್ ಮಾಡಬಹುದು ಅಂತ ನನಗನ್ಸುತ್ತೆ. ಓಕೆ, ಸೊ ಇದು ನಿಮಗೆ ನಿಫ್ಟಿ ಬಗ್ಗೆ. ಸ್ವಲ್ಪ ಬ್ಯಾಂಕ್ ನಿಫ್ಟಿ ಹೋಗೋಣ ಈಗ. ನೋಡಿ, ನಾವು ಡಿಸ್ಕಷನ್ ಮಾಡಿರೋ ಪ್ರಕಾರನೇ ಆಯ್ತು. ಓಕೆ, ಸೊ ಈ ರೇಂಜ್ ಮುಗಿದೋಗಿದೆ ಈಗ. ಸೊ ಬ್ಯಾಂಕ್ ನಿಫ್ಟಿ ಈಗ ಸ್ವಲ್ಪ ಇಂಪಲ್ಸ್ ಅಲ್ಲಿ ಸ್ಟಾರ್ಟ್ ಆಗಿದೆ ಅಂತ ನನಗೊಂದು ಅನಿಸಿಕೆ. ಜಡ್ ಆಲ್ರೆಡಿ ಮುಗಿದೋಗಿದೆ. ಸೊ ಇದು 1 2 3 4 ನೋಡಿ, ಈಗ WXY ತೆಗೆದ್ಬಿಡ್ತೇನೆ ನಾನೀಗ, ಇವೆಲ್ಲಾನು ಡಿಲೀಟ್ ಮಾಡ್ತೀನಿ. ಓಕೆ, 1 ಇದು 2 3 4 5. ಓಕೆ, ನೋಡಿ ಇಲ್ಲಿ ನಿಮಗೆ ಕ್ಲಾರಿಟಿ ಇದೆ. ನಿಮಗೆ ಇಲ್ಲಿ 161 ಆಗಿಲ್ಲ, ಲೀಡಿಂಗ್ ಡಯಾಗ್ನಲ್ ಫಾರ್ಮ್ ಆಗ್ತಾ ಇದೆ. ಓಕೆ, ಓಕೆ, ಈಗ ನಾವು ಇದನ್ನ ನೋಡಿ 161 ಇದು ಸಹ ಟಚ್ ಆಗಿದೆ, 161. ಸೊ ಇದು 161 ಇಲ್ಲಿರ್ಬೋದು, ಇಲ್ಲ 261 ಇಂತ ಇದು ಎಕ್ಸ್ ದಾಟಿದ್ರೆ ತುಂಬಾ ಒಳ್ಳೆಯದು ಮಾರ್ಕೆಟ್ಗೆ. ಓಕೆ, ಇಲ್ಲಿ ಟಚ್ ಆಗಿ ಒಂದ್ ಸ್ವಲ್ಪ ಡೌನ್ ಫಾಲ್ ಆಗಿ ನಿಮಗೆ ವೇವ್ 2 ಮತ್ತೆ ಇಲ್ಲಿ ಬರುತ್ತೆ. ಓಕೆ, ಇಲ್ಲ ವೇವ್ 4 ಬಾಟಮ್ ಬರುತ್ತೆ, ಅವಾಗ ಎಂಟರ್ ಆಗೋದಕ್ಕೆ ತುಂಬಾ ಈಜಿ. ಓಕೆ, ಸೊ ಇದು ಈಗ ಆಲ್ರೆಡಿ ಎಡ್ಜ್ ನಿಂತಿದೆ ಇದು. ಸೊ ಮಾರ್ಕೆಟ್ ಈಗ ಒಂದ್ ಸ್ವಲ್ಪ ನೆಗೆಟಿವ್ ದಿಂದ ಪಾಸಿಟಿವ್ ಸೈಡ್ ಗೆ ಬರ್ತಾ ಇದೆ. ಓಕೆ, ಸೊ ಎಲ್ಲ ಇಂಡಿಕೇಶನ್ಸ್ ನ ಸ್ಲೋಲಿ ತೋರಿಸ್ತಾ ಇದೆ, ಬಟ್ ವೋಲಟೈಲ್ ಇರುತ್ತೆ. ಆ ವೋಲಟಾಲಿಟಿಗೋಸ್ಕರ ಟ್ರೇಡ್ ಮಾಡದೇ ಇರೋದು ಬೆಟರ್. ಒಂದ್ ವೇಳೆ ಈ ವೋಲಟಾಲಿಟಿಯಲ್ಲಿ ನೀವು ಸಿಕ್ಕಾಕಂದ್ರೆ ಸ್ಟಾಪ್ ಲಾಸ್ ಫ್ರೀಕ್ವೆಂಟ್ ಆಗಿ ಹಂಟ್ ಆಗತ್ತೆ. ಓಕೆ, ಸೊ ನಾಳೆ ಒಂದ್ ದಿವಸ ವೇಟ್ ಮಾಡಿ. ಸೊ ಮಂಡೆಯಿಂದ ಸಂಡೆಯಿಂದ ಒಂದು ಬಜೆಟ್ ಒಂದು ಲೆವೆಲ್ಗೆ ಬಂತು ಅಂತಂದ್ರೆ ನೀವು ಬಜೆಟ್ ಅನೌನ್ಸ್ ಆಗ್ತಿದ್ದಂಗೆ ನೀವು ಟ್ರೇಡ್ ಮಾಡ್ಕೋಬಹುದು ಪರ್ಟಿಕ್ಯುಲರ್ ಸೆಗ್ಮೆಂಟ್ಸ್ ಅಲ್ಲಿ. ಓಕೆ, ಸೊ ಇಲ್ಲಿ ವೇವ್ ಕೌಂಟ್ ನಿಮ್ಗೆ ಕ್ಲಿಯರ್ ಇದೆ ಅಂತ ನಾನು ತಿಳ್ಕೊತೀನಿ. ಓಕೆ, ಈಗ ಸ್ವಲ್ಪ ಗೋಲ್ಡ್ ಅಲ್ಲಿ ಹೋಗೋಣ. ಗೋಲ್ಡ್ 1 ಅವರ್ ಟೈಮ್ ಅಲ್ಲಿ ಹೋಗೋಣ. ನೋಡಿ, ನಿಮಗೆ 261% ಟಚ್ ಆಗ್ಬೋದು ಅಂತ ನಾನು ನಿನ್ನೆ ಹೇಳಿದ್ದೆ, ಬಟ್ ನಾನು ಫ್ರಾಂಕ್ಲಿ ಹೇಳ್ಬೇಕು ಅಂತಂದ್ರೆ ಗೋಲ್ಡ್ ಅಲ್ಲಿ ನಾನು ಸ್ವಲ್ಪ ದೂರ ಇದ್ದೀನಿ. ಇದ್ರ ಜೊತೆ ನಾನು ಟ್ರೇಡ್ ಮಾಡ್ಲಿಕ್ಕೆ ಹೋಗ್ತಾನೂ ಇಲ್ಲ, ಆಮೇಲೆ ಇದು ಸ್ಟಡಿ ಮಾಡೋದಕ್ಕೂ ಹೋಗ್ತಾ ಇಲ್ಲ ಹೆಚ್ಚಿಗೆ. ಯಾಕೆ ಅಂತಂದ್ರೆ ಈಗ ನಾನು ಏನಾದ್ರೂ ಒಂದು ಸ್ಟಡಿ ನಾನು ನಿಮ್ಗೆ ಹೇಳಿದ್ರೆ ಸೊ ನೀವು ಅದ್ರ ಪ್ರಕಾರ ಫಾಲೋ ಮಾಡಿದ್ರೆ ಸೊ ನನ್ನ ಜೊತೆಗೆ ನೀವು ರಾಂಗ್ ಆಗ್ತೀರಾ, ನಾನಂತೂ ಲಾಸ್ ಮಾಡ್ಕೋತೀನಿ, ಅದ್ರ ಜೊತೆ ನೀವು ಲಾಸ್ ಮಾಡ್ಕೊಂಡ್ಬಿಡ್ತೀರಾ. ಸೊ ಅದಕ್ಕಾಗಿ ನಾನು ಗೋಲ್ಡ್ ಅನ್ನ ಟಚ್ ಮಾಡ್ತಾ ಇಲ್ಲ. ಯಾಕೆ ಟಚ್ ಮಾಡ್ತಾ ಇಲ್ಲ ಅಂತಂದ್ರೆ ಇದು ವೇವ್ 5 ಎಕ್ಸ್ಟೆನ್ಷನ್ ಅಲ್ಲಿ ಇದೆ. ವೇವ್ 5 ಎಕ್ಸ್ಟೆನ್ಷನ್ ಅಲ್ಲಿ ಇದ್ದು ಆಮೇಲೆ ಈ ಇಂಟರ್ನ್ಯಾಷನಲ್ ಏನು ವಿದ್ಯಮಾನಗಳು ನಡೀತಾ ಇದ್ದಾವೆ, ಯಾವಾಗ ರಿವರ್ಸ್ ಆಗ್ತವೆ ಗೊತ್ತಿಲ್ಲ. ಒಂದು ವೇಳೆ ರಿವರ್ಸಲ್ ಆದ್ರೆ ನೀವು ಎಕ್ಸಿಟ್ ಆಗೋದಕ್ಕೂ ಸಹ ನಿಮಗೆ ಟೈಮ್ ಇರಲ್ಲ, ಅಷ್ಟು ಫಾಸ್ಟ್ ಆಗಿ ಮಾರ್ಕೆಟ್ ಡೌನ್ ಫಾಲ್ ಆಗಿಬಿಡುತ್ತೆ. ಸೊ ಇವನ್ ನೀವು 0.01 ತಗೊಂಡಿದ್ರು ಸಹ ನಿಮಗೆ ಥೌಸಂಡ್ಸ್ ಟುಗೆದರ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ನಾನು
ಒಂದೇ ರೆಕಮೆಂಡ್ ಮಾಡೋದು, ರೆಕಮೆಂಡ್ ಅಲ್ಲ, ಸಜೆಷನ್ ಏನ್ ಮಾಡೋದು ಅಂದ್ರೆ ಗೋಲ್ಡ್ ದೂರ ಇದ್ಬಿಡಿ. ಓಕೆ, ಸೊ ಯಾವಾಗ ನಿಮಗೆ ಲಾಸ್ಟ್ 3 ರೇಷಿಯೋ ಏನಿರುತ್ತಲ್ವಾ, ಈ 3 ರೇಷಿಯೋದು ಕೆಳಗಡೆ ನಿಮ್ಗೆ ಸ್ಟಾರ್ಟ್ ಆದ್ರೆ ಫಾಲ್ ಆಗಿ ಸ್ಟಾರ್ಟ್ ಆದ್ರೆ ನೀವು ಫಾಲ್ ಸೈಡ್ ಥಿಂಕ್ ಮಾಡಬಹುದು. ಓಕೆ, ಸೊ ಈಗ ರೈಸಿಂಗ್ ಮಾರ್ಕೆಟ್ ಅಲ್ಲಿ ಗೋಲ್ಡ್ ಅಲ್ಲಿ ಎಂಟರ್ ಆಗೋದು ತುಂಬಾ ರಿಸ್ಕ್ ಇದೆ ಈಗ. ಯಾಕಂದ್ರೆ ಮಾರ್ಕೆಟ್ ಯಾವಾಗ ಡೌನ್ ಫಾಲ್ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ ಗೊತ್ತೇ ಆಗಲ್ಲ. ಓಕೆ, ಸೊ ಓಕೆ, ಸೊ 261% ಅಂತೂ ಆಲ್ರೆಡಿ ಟಚ್ ಆಗತ್ತೆ, ಇಲ್ಲ ಆಗಬಹುದು, ಇಲ್ಲ ಇಲ್ಲಿಂದಾನೇ ಫಾಲ್ ಸ್ಟಾರ್ಟ್ ಆಗ್ಬಹುದು. ಓಕೆ, ಸೊ ಗೋಲ್ಡ್ ನಿಮ್ಮ ರಿಸ್ಕ್ ಮೇಲೆ, ನಿಮ್ಮ ಅನಾಲಿಸಿಸ್ ಪ್ರಕಾರ ನೀವು ಟ್ರೇಡ್ ತಗೋಬಹುದು. ಓಕೆ, ಸೊ ನಾನು ಇದನ್ನ ಕ್ಲೀನ್ ಆಗಿ ಹೇಳಬೇಕು ಅಂತಂದ್ರೆ ನಾನು ಇದರಲ್ಲಿ ಹೆಚ್ಚಿಗೆ ಅನಾಲಿಸಿಸ್ ಮಾಡ್ತಾನೂ ಇಲ್ಲ, ಇದರಲ್ಲಿ ನಾನು ಟ್ರೇಡ್ ಮಾಡ್ತಾನೂ ಇಲ್ಲ ಈಗ. ಓಕೆ, ಸೊ ಬಿಟ್ಕಾಯಿನ್ ಸಹ ನನಗೆ ಇನ್ನೂ ಒಂದು ಫಾಲು ಪೆಂಡಿಂಗ್ ಅನಿಸ್ತಾ ಇದೆ. ಓಕೆ, ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಹೋದ್ರೆ ನನಗೆ ಇನ್ನೂ ಒಂದು ಫಾಲ್ ಪೆಂಡಿಂಗ್ ಕಾಣಿಸ್ತಾ ಇದೆ. ಯಾಕೆ ಅಂತಂದ್ರೆ ಇದು 1 2 3 ಆಗಿದ್ರೆ ನಿಮ್ಗೆ ಫಾಸ್ಟ್ ಆಗಿ ಮೇಲ್ಗಡೆ ಹೋಗ್ಬೇಕಾಗಿತ್ತು, ಅದು ಮೇಲ್ಗಡೆ ಹೋಗ್ತಾನೂ ಇಲ್ಲ, ಕೆಳಗಡೆ ಬೀಳ್ತಾನೂ ಇಲ್ಲ, ಒಂದು ರೇಂಜ್ ಅಲ್ಲಿ ಹೊರಟಿದೆ ಅಂತಂದ್ರೆ ಇದು ನಿಮಗೆ ಬಿನೇ ಆಗಿದೆ. ಸೊ ಬಿ ನಿಮಗೆ ಈ ಟೈಮ್ ವರೆಗೆ ಅಂದ್ರೆ 19th ಫೆಬ್ರವರಿ 2026 ವರೆಗೆ ಮಾರ್ಕೆಟ್ ಸ್ಲೋ ಮೂವಿಂಗ್, ಒಂದು ರೇಂಜ್ ಬೌಂಡ್ ಅಲ್ಲಿ ಈ ಚಾನೆಲ್ಸ್ ಅಲ್ಲೇನೆ ಮಾರ್ಕೆಟ್ ಮೂವ್ ಆಗುತ್ತೆ. ಇಲ್ಲಿ ಹೋಗಿ ಟಾಪಿಗೆ ಹೋದ ತಕ್ಷಣ ಮತ್ತೆ ಮಾರ್ಕೆಟ್ ಸ್ವಲ್ಪ ಕೆಳಗಡೆ ಬಂದು ಎ ಬಿ ಸಿ ಸಿ ಫೇಲ್ಯೂರ್ ಆಗ್ಬೋದು, ಇಲ್ಲ ಸಿ ನಿಮಗೆ 260 161% ವರೆಗೂ ಬರಬಹುದು. ಓಕೆ, ಸೊ ಮಾರ್ಕೆಟ್ ಬಿಟ್ಕಾಯಿನ್ ನಿಮಗೆ ಅಪ್ಸೈಡ್ ಹೋಗಬಹುದು, ಬಟ್ ಒಂದು ರೇಂಜ್ ಬೌಂಡ್ ಇರುತ್ತೆ, ಇದೇ ರೇಂಜ್ ಅಲ್ಲಿ ನಿಮಗೆ ಮಾರ್ಕೆಟ್ ಮೂವ್ ಮಾಡಬಹುದು ಅಂತ ಒಂದು ಪ್ರಿಡಿಕ್ಷನ್. ಓಕೆ, ಸೊ ಅದೇ ಸ್ವಲ್ಪ ಫೋರೆಕ್ಸ್ ಇಂದ ಸ್ವಲ್ಪ ಬೆಟರ್ ಅವಾಯ್ಡ್ ಮಾಡಿದ್ರೆ ಬೆಟರ್ ಅಂತ ನನಗೆ ಅನ್ಸುತ್ತೆ. ಈಗ ಫೋಕಸ್ ಆನ್ ಇಂಡಿಯನ್ ಮಾರ್ಕೆಟ್, ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಆಮೇಲೆ ಚೆನ್ನಾಗಿರೋ ಸ್ಟಾಕ್ಸು, ಈ ಸ್ಟಾಕ್ಸ್ ಮೇಲೆ ಫೋಕಸ್ ಮಾಡಿ. ಓಕೆ, ಎಕ್ಸಾಂಪಲ್ಸ್ ನೀವು ಸ್ಟಡಿ ಮಾಡಿ. ಈಗ ನಾನು ಒಂದು ಸ್ಟಾಕ್ಸ್ ನ ನಿಮಗೆ ಹೇಳ್ತೀನಿ, ಯಾವ್ಯಾವ ಸ್ಟಾಕ್ ಅಂತಂದ್ರೆ L&T ಬಗ್ಗೆ ಥಿಂಕ್ ಮಾಡಿ. ಓಕೆ, ಸೋಲಾರ್ ಇಂಡಸ್ಟ್ರೀಸ್ ಥಿಂಕ್ ಮಾಡಿ, BSE ಥಿಂಕ್ ಮಾಡಿ. ಓಕೆ, ಆಮೇಲೆ ಮದರ್ಸನ್ ಥಿಂಕ್ ಮಾಡಿ, ಆಮೇಲೆ PHEL ಥಿಂಕ್ ಮಾಡಿ, ಆಮೇಲೆ ಓಕೆ ಇವಂತೂ ಚೆನ್ನಾಗಿದೆ. ಸೊ ಇಷ್ಟು ಸ್ಟಾಕ್ಸ್ ನ ನೀವು ಸ್ಟಡಿ ಮಾಡಿ. ಓಕೆ, ಇಲ್ಲಾಂದ್ರೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಸ್ಟಾಕ್ಸ್ ನ ಹೇಗೆ ಐಡೆಂಟಿಫೈ ಮಾಡ್ಬೇಕು ಅಂತಂದ್ರೆ NSE ಸ್ಟಾಕ್ ವೆಬ್ಸೈಟ್ ಗೆ ಹೋಗಿ ಟಾಪ್ ಗೇನರ್ಸ್ ಮತ್ತೆ ಟಾಪ್ ಲೂಸರ್ಸ್ ನ ನೋಡ್ಕೋಬೇಕಲ್ಲಿ. ಸೊ ಯಾವ್ದು ಗೇನರ್ಸ್ ಇರತ್ತಲ್ವಾ, ಟಾಪ್ ಗೇನರ್ಸ್ ನ ನೀವು ಸ್ವಲ್ಪ ಒಂದು ಟಾಪ್ 10 ತಗೊಂಡು ಅನಲೈಸ್ ಮಾಡಿ. ನೀವು ವೇವ್ ಕೌಂಟಿಂಗ್ ನ ಕಲ್ತಿದ್ದೀರಲ್ವಾ, ಅದ್ರ ಬಗ್ಗೆ ಒಂದು ಸ್ವಲ್ಪ ಅನಲೈಸ್ ಮಾಡಕ್ ನೋಡಿ, ಅಲ್ಲಿ ನಿಮಗೆ ಚೆನ್ನಾಗಿರೋ ಸ್ಟಾಕ್ಸ್ ಸಿಗ್ತವೆ. ಓಕೆ, ಸೊ 50-50 ಮಾಡಿ. 50 ನಿಮ್ ಓನ್ಲಿ 10 to 20% ನೀವು ಇದು ಇಂಡಿಯನ್ ಮಾರ್ಕೆಟ್ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ನೀವು ಏನಾದ್ರು ಆಪ್ಷನ್ಸ್ ಮಾಡ್ತಿದ್ರೆ ಮಾಡಿ. ಬಟ್ ಈಗ ರೈಟ್ ಟೈಮ್ ಟು ಎಂಟರ್ ಸ್ಟಾಕ್ ಇಕ್ವಿಟಿಯಲ್ಲಿ ಎಂಟರ್ ಆಗಲಿಕ್ಕೆ ರೈಟ್ ಟೈಮ್ ಈಗ. ಓಕೆ, ನಿಮ್ಗೆ ಇಂಥ ಮತ್ತೆ ಅಪಾರ್ಚುನಿಟಿ ಸಿಗಲ್ಲ ಈಗ ಮತ್ತೆ. ಯಾಕೆ ಅಂತಂದ್ರೆ ಇಲ್ಲಿಂದ ಮಾರ್ಕೆಟ್ ಏನಾದ್ರೂ ಝೂಮ್ ಆಗಿಬಿಟ್ರೆ ನಿಮಗೆ ಲಾಂಗ್ ಟರ್ಮ್ 1 year or 2 years ಅಲ್ಲಿ 33,000 ವರೆಗೂ ಮಾರ್ಕೆಟ್ ಟಚ್ ಆಗಬಹುದು ಅಂತ ನಂದೊಂದು ಪ್ರಿಡಿಕ್ಷನ್ ಇದೆ. ಓಕೆ, ನೀವು ಡೈಲಿ ಟೈಮ್ ಫ್ರೇಮ್ ಆರ್ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ನೀವು ನಿಫ್ಟಿನ ಅನಲೈಸ್ ಮಾಡಿ ನೋಡಿ, ನಿಮಗೆ ಅದು ಗೊತ್ತಾಗುತ್ತೆ. ಓಕೆ, ಸೊ ಇವತ್ತೊಂದು ದಿವಸ ನೀವು ಸಂಡೇ ಒಂದು ದಿವಸ, ಮಂಡೇ ಒಂದು ದಿವಸ, ನಿಮ್ಗೆ 2 ದಿವಸ ಟೈಮ್ ಇದೆ. ಓಕೆ, ಎಂಟರ್ ಆಗಲಿಕ್ಕೆ ಮಾರ್ಕೆಟ್ ಬೆಸ್ಟ್ ಟೈಮ್ ಇದು. ಯಾರಾದ್ರೂ ಸ್ಟಾಕ್ ಮಾರ್ಕೆಟ್ ನ ಬಿಟ್ಟಾಗ್ಬಿಡಿ, ನಿಮಗೆ ಸ್ಟಾಕ್ ನ ಐಡೆಂಟಿಫೈ ಮಾಡಕ್ ಆಗಲ್ಲ ಅಂತಂದ್ರೆ ಯಾವ್ದಾದ್ರು ಒಂದು ಚೆನ್ನಾಗಿರೋ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ಬಿಡಿ. ಒಂದು 50,000 1 ಲಕ್ಷ ಹಾಕ್ಬಿಟ್ಬಿಡಿ, 1 ವರ್ಷ 2 ವರ್ಷ ಬಿಟ್ಬಿಡಿ, 3 years ಅಲ್ಲಿ ನಿಮಗೆ ಡಬಲ್ ಆಗುತ್ತೆ ಅದು. ಓಕೆ, ಸೊ ಕೇರ್ಫುಲ್ ಆಗಿ
ಟ್ರೇಡ್ ಮಾಡಿ. ಸೊ ಬೆಟರ್ ನಾಳೆಗೆ ನೀವು ಟ್ರೇಡ್ ಮಾಡೋದನ್ನ ಅವಾಯ್ಡೇ ಮಾಡಿಬಿಡಿ. ನಾಳೆಗೆ ಯಾರು ಟ್ರೇಡೇ ಮಾಡ್ಲಿಕ್ಕೆ ಹೋಗ್ಬಿಡಿ, ಆಯ್ತಾ. ಸಂಡೇ 10 ಗಂಟೆ 11 ಗಂಟೆವರೆಗೂ ವೇಟ್ ಮಾಡಿ. ಓಕೆ, ಸೊ ಮತ್ತೇನಾದ್ರೂ ಇದ್ರೆ ಮತ್ತೆ ಸಿಗುವ. ಓಕೆ, ಥ್ಯಾಂಕ್ ಯು, ಬಾಯ್.